ತೆಲುಗು ತಮಿಳಲ್ಲಿ ಯಾವ್ದೋ ಒಂದೆರಡು ಕೈದಿ ಸಿನಿಮಾ ಮತ್ತೆ ದಿಲ್ಲಿ ಆತರ ಸಿನಿಮಾ ಬಂದಿದೆ, ಅಲ್ಲಿ ಹಬ್ಬ ಮಾಡಿದ್ರು. ಆದ್ರೆ ನಮ್ಮ ಇಂಡಸ್ಟ್ರಿಲಿ ಜಾತ್ರೆನೇ ಮಾಡ್ತಾವ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ಯಾನ್ಸ್ಗಳಂತೂ ಹಬ್ಬ ಮಾಡಿದ್ರೆ. ಕಳೆದ ವರ್ಷ ಇದೇ ಸಮಯಕ್ಕೆ ರಿಲೀಸ್ ಆಗಿದ್ದ ಕಾಟೇರ ಬಾಕ್ಸ್ ಆಫೀಸ್ ಅನ್ನ ನಡಗಿಸಿತ್ತು. ಈ ವರ್ಷ ಕಿಚ್ಚ ಸುದೀಪ್ ನಡೆಸಿದ ಮ್ಯಾಕ್ಸ್ ಸಿಕ್ಕಾಪಟ್ಟೆ ಜೋರಾಗಿ ಸದ್ದು ಮಾಡ್ತಾ ಇದೆ. ಸಿನಿಮಾ ರಿಲೀಸ್ ಆದಾಗ್ಲಿಂದ ಮ್ಯಾಕ್ಸ್ಗೆ ಸಿಕ್ಕಿರುವ ಮೌತ್ ಪಬ್ಲಿಸಿಟಿಯಿಂದ ಥಿಯೇಟರ್ ಅನ್ನ ತುಂಬಿಸ್ತಾ ಇದೆ. 5 ದಿನ ಕಿಚ್ಚಿನ ಸಿನಿಮಾಗೆ ಪ್ರೇಕ್ಷಕರಿಂದ ಮಸ್ತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ ಮಾಸ್ ಆಕ್ಷನ್ ಸಿನಿಮಾ ಪ್ರೇಕ್ಷಕರಿಗೆ ಮಸ್ತ್ ಕಿಕ್ ಕೊಟ್ಟಿದೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಈ ಸಿನಿಮಾ ಬೇರೆ ಭಾಷೆಯ ಜನರಿಗೂ ಇಷ್ಟ ಆಗ್ತಾ ಇದೆ. ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಸಿನಿ ಪ್ರಿಯರನ್ನ ಸೆಳಿತಾ ಇದೆ. ನಿನ್ನೆ ಅಂದ್ರೆ ಭಾನುವಾರ ಆಗಿದ್ರಿಂದ ಥಿಯೇಟರ್ಗಳು ತುಂಬಿ ತುಳುಕ್ತಾ ಇತ್ತು. ಮ್ಯಾಟ್ನಿ, ಸಂಜೆ ಹಾಗೂ ನೈಟ್ ಶೋಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಕರ್ನಾಟಕದಲ್ಲಿ ಮ್ಯಾಕ್ಸ್ ಅಬ್ಬರ ಇನ್ನೂ ನಿಂತಿಲ್ಲ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಅದರಲ್ಲಿ ತುಮಕೂರಿನಲ್ಲಿ 87% ಮಂದಿ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಹಾಗಿದ್ರೆ 5ನೇ ದಿನ ಮ್ಯಾಕ್ಸ್ ಕಲೆಕ್ಷನ್ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ, ಕೇಳಿ. ಮ್ಯಾಕ್ಸ್ ಗೆಲುವಿಗೆ ಪ್ರಮುಖ ಕಾರಣ ಅಂದ್ರೆ ಅದು ಕತೆ. ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಸಿನಿ ಪ್ರಿಯರಿಗೆ ಥಿಯೇಟರ್ನಲ್ಲಿ ಕಿಕ್ ಕೊಡ್ತಾ ಇದೆ. ತಮಿಳಿನ ಕೈದಿಯಿಂದ ಪ್ರೇರಣೆ ಅನ್ನೋ ಮಾತು ಕೇಳಿ ಬರ್ತಾ ಇದ್ರು ಸಿನಿಮಾ ಇಷ್ಟ ಆಗಿದೆ. ಹೀಗಾಗಿ ಥಿಯೇಟರ್ಗಳಿಗೆ ನುಗ್ಗಿ ಸಿನಿಮಾವನ್ನು ನೋಡ್ತಿದ್ದಾರೆ. 5ನೇ ದಿನ ಕರ್ನಾಟಕದಲ್ಲಿ 5.50 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ವರದಿಯಾಗಿದೆ. ಅದೇ ರೀತಿ ಕರ್ನಾಟಕದ ವಿತರಕರ ವಲಯ ಕೂಡ 5.90 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಲೆಕ್ಕ ಕೊಡ್ತಿದ್ದಾರೆ. ಕರ್ನಾಟಕಾದ್ಯಂತ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕಲೆಕ್ಷನ್ ಚೆನ್ನಾಗಿದೆ. ಒಂದ್ ಕಡೆ ನ್ಯೂ ಇಯರ್ ಮೂಡ್, ಇನ್ನೊಂದ್ ಕಡೆ ವೀಕೆಂಡ್ ಮೂಡ್ ಆಗಿರೋದ್ರಿಂದ ಥಿಯೇಟರ್ಗೆ ಜನ ಬರ್ತಾ ಇದ್ದಾರೆ. ಸಿನಿಮಾ ನೋಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ತುಮಕೂರು ಸುತ್ತಮುತ್ತ ಅತಿ ಹೆಚ್ಚು ಅಂದ್ರೆ 87% ಥಿಯೇಟರ್ ಆಕ್ಯುಪೆನ್ಸಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗೆ ಶಿವಮೊಗ್ಗದಲ್ಲಿ 86%, ಕುಂದಾಪುರದಲ್ಲಿ 80%, ಕಲಬುರಗಿಯಲ್ಲಿ 78%, ರಾಯಚೂರಿನಲ್ಲಿ 66%, ಮೈಸೂರಿನಲ್ಲಿ 61% ಕಲೆಕ್ಷನ್ ಆಗಿದೆ. ಇವುಗಳೊಂದಿಗೆ ಬೆಂಗಳೂರಿನಲ್ಲಿ 55.25% ಚಿತ್ರಮಂದಿರಗಳು ಹೌಸ್ಫುಲ್. ಸಾಮಾನ್ಯವಾಗಿ ಯಾವುದೇ ಸಿನಿಮಾ ಇದ್ರೂ 5ನೇ ದಿನಕ್ಕೆ ಕಲೆಕ್ಷನ್ ಅಲ್ಲಿ ಕೊಂಚ ಮಟ್ಟಿಗೆ ಡ್ರಾಪ್ ಆಗುತ್ತೆ. ಆದ್ರೆ ಮ್ಯಾಕ್ಸ್ಗೆ 5ನೇ ದಿನ ವೀಕೆಂಡ್ ಬಂದಿದ್ರಿಂದ ಬಾಕ್ಸ್ ಆಫೀಸ್ ನಲ್ಲಿ ಲಾಭ ಮಾಡ್ತಾ ಇದೆ. 5ನೇ ದಿನದ ಕಲೆಕ್ಷನ್ ಸೇರಿ 30 ಕೋಟಿ ರೂಪಾಯಿ ಸನಿಹದಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇನ್ನು ಮೊದಲ ದಿನ ಮ್ಯಾಕ್ಸ್ ಸಿನಿಮಾ 8.70 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. 2ನೇ ದಿನ 3.85 ಕೋಟಿ, 3ನೇ ದಿನ 4.70 ಕೋಟಿ, 4ನೇ ದಿನ 5 ಕೋಟಿ, 5ನೇ ದಿನ 5.90 ಕೋಟಿ, ಒಟ್ಟು 28.15 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇನ್ನು ಮ್ಯಾಕ್ಸ್ ಸಿನಿಮಾಗೆ ಸೋಮವಾರದಿಂದ ಅಸಲಿ ಪರೀಕ್ಷೆ ಆರಂಭ ಆಗುತ್ತೆ. ಇಲ್ಲಿವರೆಗೂ ರಜೆಯ ಮೂಡ್ನಲ್ಲಿದ್ದ ಜನರು ಸೋಮವಾರದಿಂದ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲ. ಇಂದು ಸೋಮವಾರ ಅಂದ್ರೆ ಡಿಸೆಂಬರ್ 30. ಇವತ್ತು ಕೂಡ ಕಲೆಕ್ಷನ್ ಚೆನ್ನಾಗಾದ್ರೆ ದಾಖಲೆ ಬರೆಯೋದ್ರಲ್ಲಿ ಡೌಟೇ ಇಲ್ಲ.